ಆಮೇಲೆ ಲೈಟಲ್ಲಿ ಬರ್ತಕ್ಕಂಥ ಸುಮಾರು 7.5 ಲಕ್ಷ ತಗೊಂಡೋಗಿ ನಮ್ಮ ಗುಂಪಲ್ಲೇ ಬಿಟ್ಬಿಟ್ಟಿದೆ, ಬರೀ ವಲಯ ಬಿಟ್ಟೆ. ಇದ್ರ ಬಗ್ಗೆ ಸ್ವಲ್ಪ ಡಿಮೆರಿಟ್ಸ್ ಆಗಿದೆ. ಅದ್ರ ಬಗ್ಗೆ ಅದೆಲ್ಲ ಏನು ಆಧಾರ ಇದೆ? ಆಧಾರ ಏನಿದೆ? ಗೌರ್ಮೆಂಟ್ ಲಿಸ್ಟಲ್ಲೇ ಇದೆಯಲ್ಲ ಸರ್, ನಾವು ರೈಟ್ ಇದು ಇದೆ. ಬಿಟ್ಟಿರೋದಕ್ಕೆ ಏನು ಆಧಾರ ಈ ಬುಕ್ಕಲ್ಲಿ ರಿಪೋರ್ಟ್ ಇದೆಯಲ್ಲ, ರಿಪೋರ್ಟ್ ಹಾಕ್ತೀನಿ. ರಿಪೋರ್ಟ್ ಇಲ್ಲ, ನಾವು 37 ಅವ್ರು ನನ್ನಲ್ಲಿ ಎಷ್ಟು ಡಾಕ್ಯುಮೆಂಟ್ ಇದೆ. ನಾನು ಒಂದು ಫಾರ್ವರ್ಡ್ ಮಾಡಿದ್ದೆ. ಹೆಡ್ ಆಫ್ ದ ಫ್ಯಾಮಿಲಿ, ಮಿಸ್ ವೈಫ್, ಚಿಲ್ಡ್ರನ್ಸ್, ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್, ಅದ್ರ ಪಕ್ಕದಲ್ಲಿ ಪರಯ್ಯ, ಅದ್ರ ಪಕ್ಕದಲ್ಲಿ ಇದು ಐ ಡಿ ಕಾರ್ಡ್ ನಂಬರ್ ಇದೆಯಲ್ಲ, ಐ ಡಿ ಕಾರ್ಡ್ ನಂಬರ್ ಕೆಳಗಡೆ ಅವ್ರ ಸಿಗ್ನೇಚರ್, ಯಾರು ಮಾಡಿದಾರೋ ಏರಿಯಾದಲ್ಲಿ ಲೀಡಿಸ್ಟೋ ಅವ್ರದ್ದು ಸಿಗ್ನೇಚರ್, ಇದೆಲ್ಲ ಮಾಡಿ ನಾನು ರಿಯಾಲ್ ಇಟ್ಟಿದ್ದೆ. ಈ ಮುಂಡ ಮಕ್ಕಳು ಏನು ಹೋಗಿದ್ದಾರೆ ಟೀಚರ್ಗಳು ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲರನ್ನ ಕರೆಯಿದ್ರು. ನೀವು ಯಾವ ಕೇಸ್ಟು? ಓಕೆ ಕ್ರಿಶ್ಚಿಯನ್. ಓಕೆ ಜನರಲ್ ಇಲ್ಲಿ ಇರೋ ಕ್ರಿಶ್ಚಿಯನ್ನೇ ಪರೆಯೇ ಕ್ರಿಶ್ಚಿಯನ್. ಕೇಜ್ ಪೆಕ್ಯುಲರ್ ಏನಂದರೆ ಎಲ್ಲ ಸರ್ಟಿಫಿಕೇಟು ಪರೆಯೇ. ಚರ್ಚಿಲಿದ್ದ ಅವ್ರು ಕ್ರಿಶ್ಚಿಯನ್, ಚರ್ಚಿ ಸರ್ಟಿಫಿಕೇಟ್ ತಹಸೀಲ್ದಾರ್ ಕೊಡ್ತಾರಾ? ಕರೆದು ಕೇಳ್ತೀನಿ ನಾನು, ಡಿಸ್ಟ್ರಿಕ್ಟ್ ಆಫೀಸರ್ ಎಲ್ಲ ತಹಸೀಲ್ದಾರ್ ಅಲ್ಲ, ನಿಮ್ಮ ಯೋಗ್ಯತೆ ಹಿಂಗಿದೆ, ನಾನು ರೆಡಿ ಮಾಡಿ ಇಟ್ಟಿದ್ದಿಲ್ಲ, ಯು ಪ್ರೂವ್ ಇಟ್. Tomorrow if I go to election commission, you people will do. ಅದನ್ನು ಕ್ಲೀನಾಗಿ ಅವ್ರು ತೋರಿಸಿದ್ದೇನೋ. ಆಮೇಲೆ ಸರ್ ನಾವು ಒಂದು ಫುಲ್ ಸೆಟ್ ಕೊಡಿ ಸರ್ ತಗೊಂಡು ಹೋಗಿ ಜೆರಾಕ್ಸ್ ಮಾಡ್ಕೊಂಡು ರಿಟರ್ನ್ ಮಾಡ್ತೀವಿ. ಅವ್ರು ಮಾಡಿದ್ದಾರೆ ಸೆನ್ಸಸ್. ಮುಲ್ಬಾರ್ನಲ್ಲಿ ಟೀಚರ್ KJ ಬಗ್ಗೆ ಹಿಂಗೆ ಗೊತ್ತಿದೆ ಅಮ್ಮ, ಅವ್ರಿಗೆ ಈ ಸ್ಟ್ರೀಟೇ ಗೊತ್ತಿಲ್ಲ, ನಾನೂ ಸ್ಟ್ರೀಟೇ ಗೊತ್ತಿಲ್ಲ. ನನ್ನ ಕೇಳ್ತಾರೆ ಯಾರು ಈಗ ಐಡೆಂಟಿಫೈ ಮಾಡ್ತಾರಾ? ಈಗ ಏನು ನಡೀತಾ ಅದು ಬಿಹಾರಲ್ಲ, ಆ ಜೊತೆಗೆ ಬರ್ತದೆ ಜಿಲ್ಲಾ ಪಂಚಾಯತ್. ಅದು ನಾವು ಹೋರಾಟ ಮಾಡೋದು. ಅದಕ್ಕೆ ಅದಕ್ಕೋಸ್ಕರ ಸರ್ ಎಲ್ಲರೂ ಒಟ್ಟಿಗೆ ಸೇರಿ ಸ್ವಲ್ಪ ಇದೆಲ್ಲ ಅವೇರ್ನೆಸ್ ಮಾಡಿ ಜನಗಳಿಗೆ ಏನು ಅವತ್ತು ಸ್ವಲ್ಪ ಜಮ್ಮಮ್ಮಗೆ ಗುಂಪು ಮಾಡಿಬಿಡಿ ಸರ್. ಸಿಟಿಗೆ ಒಂದು ಗುಂಪು, ರೂರಲ್ಗೆ ಒಂದು ಗುಂಪು ನೋಡಿ, ಒಂದೂ ಮಾಡಿಲ್ಲ ಅವನು. ಗುಂಪಿಗೆ ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ತಾರೆ. ನಾನು ಎತ್ತು ಬಿಸಾಕ್ಬಿಡ್ತೀನಿ, ಈ ಕೆಲಸ ಎಲ್ಲ ನನಗೆ ಬೇಡ, ನಾನೇ ಮಾಡ್ಕೊಳ್ತೀನಿ, ನಾನೇ ಪ್ರಿಂಟ್ ಮಾಡ್ತೀನಿ. ಚೆನ್ನಾಗಿ ಅಷ್ಟೂ ಮಾಡಿಲ್ಲ ಅದು ಹೇಗೆ ಸರ್? ನಾನು ಪ್ರಿಂಟ್ ಮಾಡಿ ಫಾರ್ಮೆಟ್ ಮಾಡಿ ಆ ಫಾರ್ಮೆಟ್ ಪ್ರಕಾರ ಏರಿಯಾ ವೈಸ್ ನಮ್ಮ ಲೀಡ್ಗಳೆಲ್ಲ ಕಲಿಸಿ ಅವ್ರವ್ರ ಏರಿಯಾ ಪಕ್ಕದ ಮನೆಯಲ್ಲಿ ಆ ಸ್ಟ್ರೀಟ್ನಲ್ಲಿ ಇರೋದು ಗೊತ್ತಿಲ್ವ? ಆಟೋಮೆಟಿಕ್ ಆಗಿ ಅಲ್ಲಿ ಮಾಲ ಯಾರು ಇದ್ಯಾರು ಅದ್ಯಾರು ಎಲ್ಲ ಗೊತ್ತಿರುತ್ತೆ ಇಲ್ವಾ? ಎಲ್ಲ ಗೊತ್ತು. ಈಗ ಹಂಗಿದ್ರೆ ಈ ಕೊಂಡಯ್ಯ, ರಾಮಯ್ಯ, ಏಲಯ್ಯ 30 ವರ್ಷ ಮುಂದೆ ಏನು ಹೆಸರುಗಳು ಇಟ್ಕೊಂಡಿದ್ದಾರೋ ST ಆದಿ ಆಂಧ್ರ, ಅವರೆಲ್ಲ ಈಗ ಅಂತೋನಿ ಆರಿದ್ದಾಸನ ಆಗಿಬಿಟ್ಟಿದ್ದಾರೆ. ಅಪ್ಪ ಅವ್ರ ಜನರಿಗೆ ಬರಬೇಕಿಲ್ವಾ? ಎಲ್ಲಿದ್ದಾನು ಕೊಂಡಯ್ಯ, ಏಲಯ್ಯ ಹೆಂಗಿದ್ದಾನು? ಫಿಂಗರ್ ಟಿಪ್ಸ್ನಲ್ಲಿದೆ ನಮ್ಮ ಏರಿಯಾ. ಒಂದು KGF ಏರಿಯಾನಲ್ಲಿ ಸರ್ ಈಗ ಇಲ್ಲಿರೋ ಜಾಗ ಎಷ್ಟು ಲೈನ್ ಇದೆ ಕೇಳಿ? 7 areas ಒಂದೇ ತಿರುಗಲೈನ್ ಆಂಧ್ರಲ್ಲಿ. 7 ದೊಡ್ಡದಾ, ಒಂದು ಲೈನ್ ದೊಡ್ಡದಾ? 7 ಈಗ ಹೇಗ ಅವರು ಲಿಸ್ಟ್ನಲ್ಲಿ ಬರ್ತಾರ ಎಷ್ಟು ಕೇಳಿದ್ದೀನಿ ಮೇಸ್ಟ್ರಲ್ಲ. ಅವನಿರೋದು 3 ರೋಲು ಇವ್ರ ಏರಿಯಾನಲ್ಲಿ, ಒಂದು ಆಂಧ್ರಲ್ಲಿದೆ. ಟೋಟಲ್ ಏನು ಒಂದು 14 ಮನೆ ಇದೆ ಅಷ್ಟೇ. ಅದೇ ಸರ್, ಈ ಮಾಹಿತಿ ನಾವು ಮೀಡಿಯಾಕ್ಕೆ ಕೊಡ್ಬೇಕು ಸರ್. ಈ ಮಾಹಿತಿನ ಏನಂದಿಲ್ಲ ಅದು ಸ್ವಲ್ಪ ಮೀಡಿಯಾಕ್ಕೆ ಕೊಟ್ಟರೆ ಇದು ಫ್ರಾಡ್, ಕಮಿಷನ್ಗೆ ಫ್ರಾಡ್ ಮಾಹಿತಿ ಇದೆ ಅನ್ನೋದು ಒಂದು ಆಚೆ ಬರುತ್ತೆ. DC ಹತ್ರ ಹೋಗಿ ಮತ್ತೆ ಬಂದ್ರು ಇಲ್ಲಿ, ಮತ್ತೆ ಸರಿಯಾಗಿ ಮಾಡಿಲ್ಲ ಅವ್ರು ಕೇಳಿ ಚೆನ್ನಾಗಿ ಮಾಡಿದ್ವಿ ಸರ್, ಎಲ್ಲ ಕರೆಕ್ಟಾಗಿ ಮಾಡಿದ್ವಿ ಸರ್ ಅಂತ. ಅದು 50% ಇಲ್ಲ ಸರ್, ಬೆಂಗಳೂರು 30-40%. ಅದಕ್ಕೆ ಇಷ್ಟು ಪಾಪ್ಯುಲೇಷನ್ ನಮ್ಗೆ ಕಡಿಮೆ. ಈ ಪಾಪ್ಯುಲೇಷನ್ ಸೇರಿಸಿದ್ರೆ ಕರೆಕ್ಟಾಗಿ ಇಲ್ಲಿ 60,000 ಬರುತ್ತೆ. ಅವ್ರು ನಾವು ಮೀಡಿಯಾ ಕೊಡಬೇಕಾ? DC ಕರಿಬೇಕು ಸರ್. ಇದು
ಅಧಿಕಾರಿ ತಹಸೀಲ್ದಾರ್ ಡಿಸಿ ಎಲ್ಲ ಕಟ್ಟಬೇಕು, ಕಟ್ಟಿಕೊಡಿ ಬರಲಿ. ಹೌದು. ಅವ್ರ ಸಜೆಷನ್ ನೀವು ಕೈಂಡ್ ಮೇಕ್ ನೋಟ್ ಕೇಳೋಣ. ನಾವು ಗಣನ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಸಜೆಷನ್ ತಂದು ಕೊಡ್ತೀವಿ, ನೇರವಾಗಿ ಕೊಡ್ತೀವಿ. ಅದಕ್ಕೆ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಹೋಗಲಿ, ನೀವು ಕೇಳಿ ನಂದು ಹೆಂಗಿದೆ, ನಾನು ಯಾವ ಥರ ಮಾಡಿದ್ದೇನೆ ನೋಡಿ, ಆ ಥರ ತೋರಿಸಿ ನಿಮ್ಮ ಬೇಸ್ಟ್ಗಳು. ಏರಿಯಾ ವೈಸ್ ಮಾಡಿದ್ದೇನೆ ಸರ್. ಬರೀ ಮೈನಿಂಗ್ ಸೈಡ್ ಮಾತ್ರ 1 ಲಕ್ಷ ಚಿಲ್ಲರೆ ಬರುತ್ತೆ. 2 ಏರಿಯಾಸ್ ಇದೆ ಸರ್. ಒಂದು ಮೈನಿಂಗ್ ಬೆಲ್ಟ್ ಕೊರಮಂಡಲ್ ಮಾರಿ ಪ್ಯೂರ್ ಶೆಲ್ಗೆ ಅಷ್ಟೇ, ಎಲ್ಲ ರೈಟೇ. ಅಪ್ಪಿ ತಪ್ಪಿ ಹೋದ್ರೆ ಒಂದು 1000 ಜನ, 2000 ಇಲ್ಲ 3000 ಜನ ಇರ್ಬೋದು. ಅದರ್ಸಿಂದ ಆದಿ ಅಂತ ಉಳಿದವರೆಲ್ಲ ಶಿಲ್ಕೆ ಅಷ್ಟೇ. ಯೋಚನೆ ಮಾಡ್ತೀವಿ ಅದು ಏನು ಮಾಡಬೇಕು. ನೀವು ಲೀಡರ್ಸ್ ನಿಮ್ಗೆ ಗೊತ್ತಿದೆ. ನಾರಾಯಣಪ್ಪಾಜಿ, ನೀವು ನೆನ್ನೆ ಕಾಂಟ್ಯಾಕ್ಟ್ ರಾತ್ರಿನೇ ಮಾತಾಡಿ ಅವ್ರು ಹೇಳಿದ್ರಲ್ಲ, ಶೆಡ್ಯೂಲ್ ಕ್ಯಾಸ್ಟಲ್ಲಿ ನಾವೆಲ್ಲ ಸಂಘಟನೆಗಳಿಂದ ಬೆಳೆದು ಬಂದಾಗ ಶೆಡ್ಯೂಲ್ ಕ್ಯಾಸ್ಟ್ಗೆ ಹೆಸರು ಹೇಳಿ ಕನಿಷ್ಠ ಅದು ಅಸೆಂಬ್ಲಿಯಲ್ಲಾಗಲಿ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಾಗಲಿ ಒಂದೇ ಒಂದು ವಾಯ್ಸ್ ಏನಾದರೂ ಬಾಬಾ ಸಾಹೇಬ್ರ ಬಗ್ಗೆ ಆಗಲಿ ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಆಗಲಿ ಒಂದು ವರ್ಡ್ ಏನಾದರೂ ವ್ಯಾಲ್ಯೂಬಲ್ ಆಗಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಅರ್ಥೈಸ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಒಂದು ವರ್ಡ್ ಈಚೆ ಬಂತು ಅಂದರೆ ರಾಜ್ಯದಲ್ಲಿ ಸಾಧ್ಯ ಆಗಿತ್ತು. ಇನ್ನೆಲ್ಲ ಇವ್ರು ಹೇಳ್ತಾರಲ್ಲ, ಆ ಕಡೆ ಅಂದೋದಕ್ಕೂ ಆಗಲ್ಲ, ಈ ಕಡೆ ಇದಕ್ಕೂ ಸಾಗಲ್ಲ. ಈ ಎಲ್ಲ ನಮ್ಮ ಲೀಡರ್ಗಳು ರೈಟ್ ಅಂತ ಹೇಳ್ಕೊಳ್ಳೋ ಸಂಪಂಗಿ ಅವರೆಲ್ಲ ಈಗ ಇವ್ರ ಥರ ಈಗ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನು ಅವ್ರು ಮಾಡಬೇಕು ಅಂತಿದ್ರು ಅದರದ್ದು ಬ್ಲೂ ಪ್ರಿಂಟ್ ಆಲ್ರೆಡಿ ಸರ್ವತ್ರ ರೆಡಿ ಇತ್ತು. ಇದನ್ನು ಫಾಲೋಅಪ್ ಆಗಿದ್ರೇ ದೊಡ್ಡ ಪರ್ಫೆಕ್ಟ್ ಒಂದು ಪಿಕ್ಚರೇ ಬರ್ತಾ ಇದೆ. ಹೀಗೆ ಸರ್ ಕೇಂದ್ರದಲ್ಲಿ ಹೊಳೆಯಾಂಧ್ರ ಗೊತ್ತಿದೆ, ಪರಯಾಂಧ್ರ ಗೊತ್ತಿದೆ. ನೀನು ಪರಯಾಣ ಇರೋದ್ರೆ ಇವನು ನಾಚಕಾಗಿಲ್ಲ, ಕ್ರಿಸ್ಟಿನ್ ಹೇಳ್ತಿರ್ತಾರೆ. ನೀನು ಚರ್ಚಿನ ಕ್ರಿಸ್ಟಿನ್ ಸರ್ಟಿಫಿಕೇಟ್ನಲ್ಲಿ ನಿನ್ನ ತಂದೆ ಯಾರು ಕೊಟ್ಟಿದ್ದಾನೋ ದೊರೆಗೆ ಹುಟ್ಟಿದ್ದಾನ. ಈ ಜಿಲ್ಲಾದಲ್ಲಿ ಎಲ್ಲಿಲ್ಲ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೇಂದ್ರದಲ್ಲಿ ಅಲ್ಲಿಸ್ತು. ನಮ್ಮದು ಸೆಕೆಂಡ್ ಆಗಿದ್ದರೆ ತಮಿಳು, ಓದಿರೋದು ಇಂಗ್ಲೀಷ್. ಬ್ರಿಟಿಷ್ ಅವ್ರು ನಮ್ಗೆ ಎಜುಕೇಶನ್ ಕೊಟ್ಟಿಲ್ಲ. ನಾನು MLA ಆಗಿದ ಮೇಲೆ ಕನ್ನಡ ಮೀಡಿಯಂ ಹೈಸ್ಕೂಲ್ ತಗೊಂಡ್ಬಂದಿದ್ದೆ. ವಾಟಲ್ಲವರೇ ಪಾಪ ಅವ್ರು ನೆನ್ಸ್ಕೊಡ್ಬೇಕು. ಏನು ಬಿಟ್ಕೋಸ್ಬೇಕು ಇಂಗ್ಲೀಷು, ಬರೀ ಕನ್ನಡದಲ್ಲಿ ಮಾತಾಡಿ ಸರ್. ತಪ್ಪು ಬರೀ ಸರ್, ನಮ್ಮ ಫಿಲ್ಟರ್ ಏನಾದಾಗಲಿ ಮಾತಾಡಿ ಕನ್ನಡ ಕೂಗ್ಲಾಡಿದ್ದೆ. ಇಂಗ್ಲೀಷ್ಗಳನ್ನಾಗಿ ಕೂಗ್ಲಾಡಿದ್ದೆ. ನಾನು ಹೇಳಿದ್ರೆ ಒಂದು ಕನ್ನಡ ಮೀಡಿಯಂ ಹೈಸ್ಕೂಲ್ ಕೊಡೋದು ಯೋಗಿಕ್ಕಿಲ್ಲ ಸರ್ಕಾರ. ನೀವು ನಾನು ಕನ್ನಡದಲ್ಲಿ ಮಾತಾಡಬೇಕಂತ ಕೇಳಿ ತೋರಿಸಿರಿ. ಒಂದು ಹೈಸ್ಕೂಲ್ ನನ್ನ ಊರಿನಲ್ಲಿ ಹೆಂಗೆ ಓದೋಕ್ಕೆ ಬರುತ್ತೆ, ನಾನು ಹೆಂಗೆ ಮಾತಾಡೋಕ್ಕೆ ಬರುತ್ತೆ. ಶೇಮ್ಫುಲ್ ಗೌರ್ಮೆಂಟ್ ಅಂತ ಕೇಳಿದ್ದೇನೆ ಸರ್. ಹೆಂಗೆ ನೋಡಿ ನಮ್ಮ ರೆಕಾರ್ಡ್ನ ಇವನು ಸ್ಕೂಲೇ ಕೊಟ್ಟಿಲ್ಲ, ನಾ ಕನ್ನಡದಲ್ಲಿ ಭಾಷೆ ಮಾಡಬೇಕಂತ. ಹೆಂಗೆ ಸರ್ ಓದಿರೋ ತಮಿಳು ಹಂಗೆಲ್ಲ ಮಿಸ್ಟೇಕ್ ಯಾರು ಸರ್ಕಾರದ್ದು. ನನ್ನ ಮಾತಾಡೋ ಅಂತ ಹೇಳ್ತೀಯ, ಒಪ್ಕೊಡ್ತೀನಿ. ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾತಾಡಲಿಕ್ಕೆ. ನಾನು ಕಲಿಬೇಕಾಗಿರೋ ಭಾಷೆ ನಾನು ಕೊಟ್ಟಿಲ್ಲವಯ್ಯ. ನಾನೇನು ಮಾತಾಡಲಿ, ಹೇಗೆ ಮಾತಾಡೋದು? ಇಲ್ಲಿ ಇರೋದು ನೋಡಿ ಸೆಂಟ್ ಥೆರೇಸಾಸ್, ಸೆಂಟ್ ಜಾನ್ಸ್, ಸೆಂಟ್ ಮೇರೀಸ್, ಆಮೇಲೆ ವಿಲಿಯಂ ರಿಚರ್ಡ್ಸ್, ಎಲ್ಲ ಇಂಗ್ಲೀಷ್ ಮೀಡಿಯಂ. ನಾವು ಓದಿರೋ ಟೈಮ್ನಲ್ಲಿ ತಮಿಳು. ಈಗ 2 ಸ್ಕೂಲಿನ ತಮಿಳ್ ಮೀಡಿಯಂ. ನಾವೇನೋ ಸ್ವಲ್ಪ ತಮಿಳು ಓದ್ತೀವಿ, ನಮ್ಮ ಯಂಗ್ಸ್ಟರ್ಸ್ಗಳು ತಮಿಳು ಓದೋಕ್ಕೆ ಬರೋದು. ಎಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಕನ್ನಡ ತಗೋಬೇಕು. ಅದಕ್ಕೆ ನೀವು ಯೋಚನೆ ಮಾಡಿ ಸರ್. ನೀವು ಯಾವಾಗ ಒಂದು 2 ದಿವಸ ಮುಂದೆ ಹೇಳಿದರೆ ನಾವು ಎಲ್ಲಿ ಬರಬೇಕಂತ ಹೇಳಿ ನಾನು ಅಲ್ಲಿ ಬರ್ತೇನೆ, ನಾವು ಮಾತಾಡೋಣ. ಈಗ ನೀವು ಯಾವತ್ತು ಸ್ಪೆಸಿಫಿಕ್ ಆಗಿ ಅಲ್ಲ ಪ್ರೆಸ್ ಮೀಟ್ ಓಕೆ ಇನ್ ಟೈಮ್ ಅವತ್ತು ಡೆಪ್ಟಿ ಕಮಿಷನರ್ನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ನೂ ಕೂಡ ಟಚ್ ಮಾಡಿ. ಈಗ ಒಂದು ಸಮಸ್ಯೆ ಅಂದರೆ ಫ್ರೈಡೇ ಇಂಡಿಪೆಂಡೆನ್ಸ್ ಡೇ, ಇನ್ನು ಸ್ಯಾಟರ್ಡೇ ಆಲ್ಮೋಸ್ಟ್ ರಜೆ ಇರುತ್ತೆ, ಶನಿವಾರ ಭಾನುವಾರ. ಅದಕ್ಕೆ ನಾಳೆ ಏನಾದರೂ ವ್ಯವಸ್ಥೆ ಮಾಡಿ. ಇವರೆಲ್ಲ ಬರ್ತಾರಲ್ವ, SP ಮುಗಿಯುವಂತಪ್ಪಲ್ಲ ಬರಬೇಕು. ಬಂದಿದ್ದಾರಲ್ವ ಅವತ್ತೆಲ್ಲ ಬಂದಿದ್ದಾರೆ, ಅವ್ರು ಬರಬೇಕು. ಹೌದು, ಇದೆಲ್ಲ ಎಲ್ಲರೂ ಡ್ಯೂಟಿ ಸರ್. ಪಾಪ ವಯಸ್ಸಾಗಿದೆ, ಇಲ್ಲ, ನಮ್ಮ ಜೊತೆಯಲ್ಲಿ ನಾವು ಹೋರಾಟ ಮಾಡೋಣ. ಹೌದು ಸರ್.
ಅದೇ ಸರ್ ಉದ್ದೇಶ. ಅದಕ್ಕೆ ನಮ್ಮ ಫಸ್ಟ್ ನಿಮ್ಮ ಬ್ರದರ್ಗೆ ಹೇಳಿದೆ ಸರ್ ಸ್ವಲ್ಪ ಮಾಹಿತಿ ಎಲ್ಲ ಚೆನ್ನಾಗಿದೆ ಸರ್. ನಾನು ವಯಸ್ಸಾಗಿದೆ ಇಲ್ಲಿ ವಯಸ್ಸಿಗೆ ಚೆನ್ನಾಗಿದೆ ಸರ್. ಫಸ್ಟ್ ಮೇಲೆ ಇದ್ದಾಗ ನಾವು ಚೌಟಲ್ಲಿ ಭಾಷಣ ಮಾಡ್ತಿದ್ದೆವು, ಟೀಚರ್ಸ್ ನಾವೆಲ್ಲ ಅಲ್ಲಿ ಬಂದಿದ್ದೆವು ಭಾಷಣ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾತಾಡಿದ್ವಿ. ಅವಾಗ MA ಇಂಗ್ಲೀಷ್ ಅಂತ ಹೇಳಿದ್ವಿ, ಅದರಲ್ಲೂ ಕನ್ನಡ ನಾವು ಚೆನ್ನಾಗಿ ಮಾತಾಡ್ತೀವಿ ಸರ್. ಮುಂದೆ ಅವಾಗಿಂದ ನೋಡ್ತಾ ಇರ್ತೀವಿ. ಈಗ ಸ್ವಲ್ಪ ವಯಸ್ಸು ನಾಳೆ ಕೇಳಿ ಸರ್, ಕೇಳಿ. ಬುದ್ಧನ್ ಗೊತ್ತಿದೆ, ಎಂಬತ್ತು ನೇಸು ಗೊತ್ತಿದೆ, ನಮಗೆಲ್ಲ ಈಗ ಗೊತ್ತಿದೆ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಬಟ್ ಈ ಬೆನಿಫಿಟ್ ನೀವು ತಿಂತಾ ಇದ್ದೀರ, ಅದೇನು? ಆ ಥರ ಆಗಿರೋದು ಎಷ್ಟು ಕೊಟ್ಟು 5,76,000 ಜನ ಆಗಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡದಲ್ಲಿದೆ. ನಮ್ಮ ಕ್ಯಾಸ್ಟ್ ಗೊತ್ತಿಲ್ಲ ಅಂತ ರೇಷನ್ ಕಾರ್ಡ್ ಆಫೀಸರ್ಗೆ ಗೊತ್ತಿದೆ, DPL ಕಾರ್ಡಿಗೆ ಗೊತ್ತಿ. ಎಲ್ಲೋ ಚರ್ಚಿಗೆ ಅವ್ರಿಗೆ DC ಒಂದು ಆರ್ಡರ್ ಪಾಸ್ ಮಾಡ್ಬೋದು, ತಹಸೀಲ್ದಾರ್. ನಿಮ್ಮ ಚರ್ಚಿ ಮೆಂಬರ್ಸ್ಗೆ ಲಿಸ್ಟ್ ಕೊಡ್ರಿ ಕೇಳಿ. ಅವಾಗ ರಿಯಲ್ ಇದನ್ನು ಹೇಳ್ಕೊಟ್ಟಿದ್ದೀವಿ ಸರ್ ನಾನು. ಈಗ ಚರ್ಚ್ ಮೆಂಬರ್ ಹೇಳಿದಾರಲ್ವಾ, ಅವ್ನ ಸರ್ಟಿಫಿಕೇಟ್ ಸ್ಕೂಲ್ನಲ್ಲಿ ಹೋಗಿ ಏನಕ್ಕೋಸ್ಕರ ಎಜುಕೇಶನ್ ಆಫೀಸರ್ ಇದ್ದಾನೆ. ಎಲೆಕ್ಷನ್ ಟೈಮ್ದಾಗ ಮಾತ್ರ ಇವರು ಸ್ಕೋಡ್ಗಳು ಏನು ಇವ್ರದ್ದು ಸ್ಕೋಡ್ ಬಂದಿದ್ದವ್ರು. ಈ ಕೊಟ್ರೆ ನಿಮ್ಮ ಕೆಲಸ ಮಾಡ್ರಿ. ನೀವು ಎಜುಕೇಷನಲ್ಲಿ ಹೋದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಗೊತ್ತಿದ್ದಿಲ್ವಾ, ಸ್ಕೂಲ್ನಲ್ಲಿ ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಮಾಡೋಕ್ಕಾಗೋದಿಲ್ಲ ಸರ್ ವಿಚಾರದಲ್ಲಿ. ಅಧಿಕಾರಿಗಳು ಮಾಡೋದಿಲ್ಲ. ಇಲ್ಲ, ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾಗುತ್ತೆ ಸರ್. ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾಗುತ್ತೆ. ನಾವು ಮನ್ಸು ಮಾಡಿದ್ರೆ ಹಾಕೋದು, ಇವರೇ ಮುಖ್ಯಗೋಸ್ಕರ ಮಾಡೋದು. ನಾವು ಸ್ವಲ್ಪ ನಿಂತ್ಕೊಂಡು ನಿಮ್ಮ ಥರ ಎಲ್ಲರೂ ಮಾಡಿದ್ರೆ ಈಗ ಪರ್ಫೆಕ್ಟ್ ರಿಪೋರ್ಟ್ ಆಗುತ್ತೆ. ನನ್ನ ಕಡೆ ಎಷ್ಟು ಮಾಡೋದು ಮಾಡಬೇಕು ಅಷ್ಟು ಮಾಡಿದ್ದೀವಿ. ಉತ್ತರ ಕೊಡಲಿಕ್ಕೆ ಈ ನಾಗಮೋಹನ್ ದಾಸ್ ಅವರು ಎಲ್ಲೋ ಒಂದು ಕಡೆ ಒರಿಜಿನಾಲಿಟಿ, ರೈಟ್ ಶೆಡ್ಯೂಲ್ ಕ್ಯಾಸ್ಟ್, ಲೆಫ್ಟ್ ಕ್ಯಾಸ್ಟ್ ಬಗ್ಗೆ ಸ್ವಲ್ಪ ಅವೇರ್ ಅವ್ರಿಗಿಲ್ಲ. ಅವ್ರು ಏನು ಮಾಡಿದ್ದಾರೆ, ಈ ಕೆಲವು ಕಡೆ ಪರಿಯ ಅನ್ನೋದನ್ನು ಲೆಫ್ಟಲ್ಲಿ ಬರುವಂಥವ್ರು ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲ, ಸೇರ್ಸೇ ಬಿಟ್ಟವ್ರು ರಿಪೋರ್ಟ್ ಐತೆ. ಇಂಗ್ಲೀಷ್ ಹೆಂಗೆ ಮಾಡಿದಾರ ಡಿವೈಡಿಂಗ್ ಸಿಸ್ಟಮ್ ಈಗ ಮಾಡ್ತಾರೆ. SC ಅಂದ್ರೂ ಒಂದೇ, SC ಅಂದ್ರೆ ಒಂದೇ ರಿಸರ್ವೇಷನ್. ಅವನು ಕಂಟೆಸ್ಟ್ ಮಾಡ್ಬೋದು, ನಾವು ಕಂಟೆಸ್ಟ್ ಮಾಡ್ತೀವಿ. ಜನರಲ್ ಬಂದರೆ ಅದು ನಮ್ಗೆ ತೊಂದರೆ ಆಗುತ್ತೆ. ನಮ್ಮ ಜನ ಜನರಲ್ ಯಾರು ನಿಲ್ಲಿಸಿ ಅವ್ನಿಗೆ ಓಟ್ ಹಾಕ್ಬಿಡ್ತಾರ, ನಮ್ಗೆ ಹಾಕೋದಿಲ್ಲ. BML ತಗೊಳ್ಳಿ ಸರ್, KGF ಜನ ಮಾತ್ರ 2,000 ಶೆಡ್ಯೂಲ್ ಕ್ಯಾಸ್ಟ್, ಬಟ್ ಒಂದು ಶೆಡ್ಯೂಲ್ ಕ್ಯಾಸ್ಟ್ ನಿಮಗೆ ಬೇಕಾಗಿಲ್ಲ. ಹೌದು, ಇನ್ನು ಎಷ್ಟು ಮುಗಿಯೋದು ನಾನು ಅವೇರ್ನೆಸ್ ಅಲ್ಲ, ಅವೇರ್ನೆಸ್ ಅವೇರ್ನೆಸ್ ಇದ್ರೂ ಬದಲಾವಣೆ. ಆ ರೀತಿಯಲ್ಲಿ ನಾವು ಏನೋ ಮಾಡ್ತೀವಿ ಅಂತ ಹೋದ್ರೆ ನಮ್ಮನ್ನ ನಂಬೋದಿಲ್ಲ. ಅವನು ಯಾವನ ಅದರ್ ಕಮ್ಯುನಿಟಿ ಒಂದು ನಾನು ಏನಾದರೂ ಮಾಡ್ತೀನಿ ಅಂತಂದ್ರೆ ಕುರಿಗಳ ಥರ ಅವ್ನು ಹಿಂದೆ ಹೋಗ್ತಾರೆ. ಅದು ಈ ಕ್ಯಾಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲ. ಒಂದ್ಸಲ ಆಂಜನೇಯ ಅವ್ರು ಮಾತಾಡಿ ಹೌಸ್ನಲ್ಲಿ 2004ನಲ್ಲಿ ಆಂಜನೇಯ ಮಾತಾಡಿ ತಮಗೆಲ್ಲ ಗೊತ್ತಿರೋ ಸ್ವಾಮಿ, ನಾವು ಭಾಳ ಬಡವರು, ಹೀಗೆ ನಮ್ಮ ಕಮ್ಯುನಿಟಿ ಎಲ್ಲ ಹಾಳಾಗ್ತಾ ಇದ್ವಿ ಸ್ವಾಮಿ, ನಿಮ್ಮ ಕಾಲು ಮುಗಿಸಿ ಕೇಳ್ತೇವೆ ನಾವು, ನಮ್ಗೆ ಸಹಾಯ ಮಾಡಬೇಕಂತ ನಗಿ ಸರ್. ಹೌದು ನೋಡಿ, ಹಾಕಿದ್ರು ಮೊಯ್ದಿದ್ರು ಪಾಯಿಂಟ್ ಆಫ್ ಆರ್ಡರ್ ನಾನು ತಕ್ಷಣ ಇಲ್ಲ ನಮ್ಮ ಹತ್ರ ಮುಚ್ಕೊಂಡು ಕೂತ್ಕೊಳ್ರಿ. ಏನೋ ನಾನು ಅಪ್ಪನ ಮನೇಲಿ ಕೂತಾನ, ಅವ್ನು ಕಾಲು ಮುಗಿಸಿ ನೀನು ಕೇಳೋದು, ನೀನು ಕೇಳಿದ್ರೆ ಯಾರು ಅಪ್ಪನ ಮನೆ ಕೂತ್ಕೋದು ಏನ್ರಿ ಅವ್ರು ಹೇಳ್ತಾರೆ. ನೀವು ಎಲ್ಲ ನಗ್ತಾ ಇದ್ರೆ ಹೋಗಿದ್ದು ನಾವೆಲ್ಲ ಅವನು ಮದುವೆ ಆಗಿದ್ದು ಕಾಲು ಮುಗಿಸಿ ಕೇಳ್ತಂತಾರೆ ಸರ್. ಯಾವ ಅಪ್ಪನ ದುಡ್ಡು? ನಿಮ್ಮ ಹಕ್ಕು, ನಿಮ್ಮ ರೈಟ್. ಆರ್ಟಿಕಲ್ 40 ನಿಮ್ಮದು, ಆರ್ಟಿಕಲ್ 90 ನಿಮ್ಮದು. ಹಿಂಗೆ ನೀವು ಮಾತಾಡೋದು ಒಂದು MLA ಆಗಿರೋದು ನೀವು ಕೇಳಿದ್ರು. ಇಂಥವರೆಲ್ಲ ಇಟ್ಕೊಂಡು ಏನು ಸಾಯೋದಿಲ್ಲ. ಅವನು ಹೆಚ್ಚಾನ್ ಜನ ಇದ್ದಾನಲ್ಲ, ಅವನಿಗೆ ಇಂಗ್ಲೀಷ್ಗೆ ಆಲ್ಫಾಬೆಟಿಕ್ಸ್ ಎಷ್ಟಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಇಲ್ಲಿ ರಿಯಲಿ ಸರ್ ಅವ್ರ ಮುಂದೆ ಹೇಳ್ತೀನಿ ಅಂತಲ್ಲ, ಆಗಿನ ಕಾಲದಲ್ಲಿ ಹಿಸ್ಟ್ರಿ ತಗೊಂಡಾಗ
ಒಳ್ಳೆ ಫ್ಲೂಯೆನ್ಸಿ ಇಂಗ್ಲೀಷಲ್ಲಿ ಏನಾದ್ರು ಹೇಳ್ತಾ ಇದ್ರೆ CM ಕೊಟ್ಟರೆ ರಾಜೇಂದ್ರ ಸರ್ ಅಲ್ಲ ಇವರು ಮಾತು ನಿಂತು ಎಲ್ಲಾರು ವಾಯ್ಸ್ ಪಿನ್ ಅಂದ್ರೆ ಅಲ್ಲ ಪಿನ್ ಆಫ್ ಸೈಲೆಂಟ್ ಅಸೆಂಬ್ಲಿ ಏನು ಮಾಡಿ ಈಗ ನಮ್ಮ ಮಿನಿಸ್ಟ್ರಿಗಳಿದ್ದಾರೆ ದಕ್ಷಿಣಗೆ ಯಾವ ಸೀಟ್ನಲ್ಲಿ ಕುರ್ಚಿನಲ್ಲಿ ಕೂತ್ಕೊಳ್ತೀನಿ ಮುಖ್ಯ ಅಲ್ಲ ದಕ್ಷಿಣ ಈಗ ಇದ್ರ ಬಗ್ಗೆ ನಾವು ಏನು ಮಾಡೋಣ ಹೇಳಿ ಸರ್ ಏನು ಮಾಡೋಣ ನಿಮ್ಮ ಮನಸ್ಸಲ್ಲಿ ಏನಿದೆ ಯಾವ ಥರ ಸಾಧನೆ ಇವೆಲ್ಲ ಡೇಟಾ ತಗೊಂಡು ನಾವು ಈ ಮಾಧ್ಯಮದಲ್ಲಿ ಕೊಟ್ಟು ಜನರಿಗೂ ಅವೇರ್ನೆಸ್ ಮಾಡಿ ಆಮೇಲೆ ನೀವು ಹೇಳ್ದಂಗೆ ಅಫಿಷಿಯಲ್ಸ್ ಮೀಟಿಂಗ್ ಕರೆಸಿ ಅವ್ರಿಗೂ ಕೊಟ್ಟು ಇವೆರಡು ಸರ್ ಡಿ ಸಿ ಆಫೀಸ್ ಮುಂದೆ ಅರ್ಜಿ ಕೊಡಿ ನಾವು ಇಷ್ಟು ಜನ ಬರ್ತೀವಿ ಕ್ಷೇತ್ರದ ಲೀಡರ್ಗಳು ಇದ್ದೀವಿ ನಾವು ಬರ್ತೀವಿ ನಮ್ಗೆ ಆಗೋದು ಆ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಡಿ ಸರ್ ನಮ್ಮ ಪ್ರಾಬ್ಲಮ್ ಇದೆ ನೀವು ಕಾಲ್ ತಹಸೀಲ್ದಾರ ಎವ್ರಿ ತಾಲೂಕು ಎವ್ರಿ ಕಾನ್ಸ್ಟಿಟ್ಯೂಷನ್ ಇಲ್ವಾ ಸರ್ 5 ನಿಮಿಷ ಮಾತಾಡೋದು ಇಲ್ಲ ನಾವು ಲೀಡರ್ಸ್ ಯಾರಿದ್ದಾರೋ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋದು ಅವ್ರು ಮಾತಾಡಲಿ ಇಷ್ಟು ಮಾಡಿಲ್ಲ ಅಂದರೆ ಯಾವ್ದು ಡಿ ಸಿ ಯಾರು ಇದು ಕೂತ್ಕೊಂಡಿರೋದು ಮಾಡ್ತಾರೆ ನಾವು ಅವ್ರ ಗಮನಕ್ಕೆ ಈಸ್ ಆಲ್ಸೋ ರಿಸರ್ವೇಷನ್ ಇಲ್ವಾ ವಿ ಆರ್ ನಾಟ್ ರಿಕ್ವೆಸ್ಟಿಂಗ್ ಆನ್ ದ ಬೇಸ್ ಆಫ್ ರಿಸರ್ವೇಷನ್ ವಿ ಆರ್ ರಿಕ್ವೆಸ್ಟಿಂಗ್ ಆನ್ ದ ಬೇಸಿಸ್ ಆಫ್ ಪ್ಯೂರ್ ಅಡ್ಮಿನಿಸ್ಟ್ರೇಷನ್ ನೀವು ಯಾರಾಗಿರಲಿ ಹೌದು ಹೌದು ಲೆಟ್ ಇಟ್ ಯು ವಾಟ್ ಎವರ್ ಹೌದು 4 ಎಂಟೇ ಹೇಳೋದು ಇಲ್ವ ಸರ್ 4 9 ಹೇಳೋಕ್ಕಾಗುತ್ತಾ ಆ ಥರ ನಾವು ಮಾಡಲೇಬೇಕು ಸರ್ ಸುಮ್ಮನೆ ನಾವು ಮೀಟಿಂಗ್ ಮಾಡ್ಕೊಂಡು ಮೀಡಿಯಾದಲ್ಲಿ ಹೇಳ್ಕೊಂಡು ಹೋದ್ರೆ ಅಲ್ಲ ಅದು ಮಾಹಿತಿ ಜನಗಳಿಗೆ ಗೊತ್ತಾಗುತ್ತೆ ಆಮೇಲೆ ಅಫಿಷಿಯಲಿ ಮಾಡೋದು ಈಗ ಎಲ್ರಿಗೂ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಈಗ ಆಗಿದೆ ಅನ್ನೋ ಮಾಹಿತಿ ಜನಗಳಿಗೆ ಗೊತ್ತಾಗುತ್ತೆ ಗೊತ್ತಾಗಿ ಆಮೇಲೆ ಅಫಿಷಿಯಲ್ ಹೋಗೋಣ ಅಂತ ಅದಕ್ಕೆ ನಾವು ಮೀಡಿಯಾಕ್ಕೆ ನಿಮ್ದು ಹತ್ರ ಒರಿಜಿನಲ್ ದಾಖಲಿದೆ ಪಕ್ಕ ಡೇಟಾ ಇದೆ ಈ ತರ ಕೊಟ್ಟು ನೋಡಿ ನೀರವಾಗೆ ಒರಿಜಿನಲ್ ಹಿಂಗೆ ಆಗಿದೆ ಎಷ್ಟು ಜನ ಇದ್ದಾರೆ ಮೀಡಿಯಾದಲ್ಲಿ ನಮ್ಮವರು ಎಲ್ಲಿ ಸರ್ ಒಬ್ಬರು ಇಬ್ಬರು ಇರ್ತಾರೆ ಅಷ್ಟೇ